ಅದರಿಂದ ನನ್ಗನ್ಸೋದು ಮುಂದೆ ಸನ್ಮಾನ್ಯ ಅಧ್ಯಕ್ಷರೇ, ನಾವು ಸರ್ಕಾರ ಗೌಡ್ರ ಅಶೋಕ್ ಗೌಡ್ರ ಅಲ್ಲ ಅವ್ರು ಮಾತಾಡಕತ್ತಾರ ಅವ್ರಿಗೆ ಅವಕಾಶ ಕೊಡ್ರಿ. ನಾನು ಯಾಕೆ ಪ್ರಸ್ತಾವ ಮಾಡಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ನಾವು ಫ್ರೀ ಅಂತಾರಲ್ಲ, ಎಂದಾದರೂ ರೈತರಿಗೆ ನೇಗಿಲು ಫ್ರೀಯಾಗಿ ಕೊಟ್ಟಿದ್ದೀನಿ, ನಿನ್ಗೆ ಬಿತ್ತನೆ ಬೀಜ ಫ್ರೀಯಾಗಿ ಕೊಟ್ಟಿದ್ದೀನಿ, ಗೊಬ್ಬರ ಫ್ರೀಯಾಗಿ ಕೊಟ್ಟಿದ್ದೀನಿ ಹೇಳಿಲ್ಲ ಎಂದು? 2.5 ವರ್ಷ ಆಯ್ತು, ಎಂದು ಹೇಳಿಲ್ಲ. ಮಾತ್ರ ನಿಮ್ಗೆ 2,000 ಫ್ರೀ ಅಂತ ಹೇಳ್ತಾ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಸರ್ಕಾರ ನಡ್ಕೊಂಡಂತ ನಡವಳಿಕೆಗಳನ್ನ ಏನು ಮಾತಾಡಿದ್ರು, ಪದೇ ಸಿದ್ದರಾಮಯ್ಯ ಹೇಳ್ತಾರೆ, ನಾನು ನುಡಿದಂತೆ ನಡೆದ ಸರ್ಕಾರ, ನಾನು ಕೊಟ್ಟಂತ ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದೀನಿ ಅಂತ ಭಾಷಣ ಮಾಡ್ತಾರೆ. ಭಾಷಣ ಕರೆಕ್ಟ್ ಆಗಿದೆ, ನಾನೇನು ಭಾಷಣ ತಪ್ಪು ಅಂತಲ್ಲ. ವೇದಿಕೆ ಸಿಕ್ಕಿದಾಗ ಎಲ್ಲರೂ ಭಾಷಣ ಮಾಡ್ತಾರೆ, ತಾವು ಮಾಡಿದ್ದೀರ. ನಾನು 2020 ಮೇ 8ರಂದು ಒಂದು ಟ್ವೀಟ್ ಮಾಡಿದ್ರ. ತಾವು ಇಲ್ಲಿದ್ರಿ 2020 ಮೇ 8ರಂದು ಒಂದು ಟ್ವೀಟ್ ಮಾಡಿದಿರಿ. ಅದನ್ನ ನಿಮ್ಗೆ ನಾನು ನೆನಪಿಸ್ತೀನಿ ಅವರಿಗೆ. ಅದರಲ್ಲಿ ಏನ್ ಹೇಳ್ತಾರೆ, ಸಿದ್ದರಾಮಯ್ಯನವ್ರು ಹೇಳಿರೋದು ಟ್ವೀಟ್, ಅದ್ರ ಕಾಪಿ ಇದೆ ನೋಡಿ, ನೀವು ಮರ್ತ್ಬಿಟ್ಟಿರ್ತೀರಾ, ನಾವು ಕಾಪಿ ತಗೊಂಬಂದಿದ್ದೀನಿ ನೋಡಿ. ಸಿದ್ದರಾಮಯ್ಯನವರು ರೈತರ ಬಗ್ಗೆ ಮಾತಾಡೋದು, ಆತ್ಮ ಸಾಕ್ಷಿಯಾಗಿ ಮಾತಾಡೋದು, ಕಳಕಳಿಯಿಂದ ಮಾತಾಡೋದು, ರೈತರಿಗೆ ಧ್ವನಿ ಆಗ್ಬೇಕು ಅಂತ ಮಾತಾಡಿರೋ ಮಾತನ್ನ ನಾನು ಹೇಳ್ತೀನಿ. ಅವ್ರಿಗೇನು ಕೆಟ್ಟದೇನು ಹೇಳಲ್ಲ. ಅವ್ರು ಏನ್ ಹೇಳಿದ್ದಾರೆ, ರೈತರ ಬೆಳೆಗಳ ಉತ್ಪನ್ನ ವೆಚ್ಚವನ್ನು ಆಧರಿಸಿ ಸರ್ಕಾರವೇ ಬೆಲೆ ನಿಗದಿ ಮಾಡಬೇಕು, ನಿಗದಿತ ಬೆಲೆಗಿಂತ ಕಡಿಮೆ ಬೆಲೆ ರೈತರಿಗೆ ಸಿಗುವಂತಿದ್ದರೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಬೆಂಬಲ ಬೆಲೆ ನೀಡಲು ರು 5,000 ಕೋಟಿಯನ್ನ ಆವರ್ತ ನಿಧಿ ಸ್ಥಾಪಿಸಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು. ಎಷ್ಟು? 5,000 ಕೋಟಿ ಟ್ವೀಟ್ ಮಾಡಿರೋದು 2020ರಲ್ಲಿ ಮುಖ್ಯಮಂತ್ರಿಗಳು. ನಾನು ಹೇಳಿರೋದಲ್ಲ ಇದು, ಅವರು ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಅವತ್ತು ವಿರೋಧ ಪಕ್ಷವಾಗಿದ್ದಾಗ 5,000 ಕೋಟಿ ಆವರ್ತ ನಿಧಿ ಇಡಬೇಕು ಅಂತ ಹೇಳಿದವರು ಸಿದ್ದರಾಮಯ್ಯನವರು. ನಾನು ಕೇಳ್ತಾ ಇದ್ದೀನಿ ಈ ಸರ್ಕಾರಕ್ಕೆ, 2.5 ವರ್ಷ ಆಯ್ತು, ಇಟ್ಟಿದ್ದೀರಾ? ಕೊಟ್ಟಿದ್ದೀರಾ? ರೈತರು ತಲುಪಿದೀಯಾ? ಇಲ್ಲ. ನಾನು ಪರಿಶೀಲನೆ ಮಾಡಿದೆ ಅಧ್ಯಕ್ಷರೇ. ನಾನು ಒಂದು ವಾರದಿಂದ ಎಲ್ಲಾ ಸೆಕ್ರೆಟರಿಗಳಿಗೂ ಫೋನ್ ಮಾಡಿದ್ದೆ, ನಾನೇ ಪರ್ಸನಲ್ ಆಗಿ ಫೋನ್ ಮಾಡಿದ್ದೆ, ಏನಪ್ಪ ಏನೇನಾಗಿದೆ ಅಂತ. ಎಲ್ಲೂ ನಾನೇ ಪರ್ಸನಲ್ ಆಗಿ ಮಾತಾಡಿದೆ ಎಲ್ಲರ ಹತ್ರ, ಯಾರೂ ಪಾಸಿಟಿವ್ ಆಗಿ ಹೇಳಲೇ ಇಲ್ಲ. ಸರ್ ಫೈಲ್ ನೋಡ್ತೀನಿ, ಕೇಳ್ತೀನಿ, ಇದು ಮಾಡಿಲ್ಲ ಸರ್ ಅನ್ನೋದು ಬಿಟ್ರೆ ಬೇರೆ ಏನೂ ಹೇಳಿಲ್ಲ. ನಾನು ಹೇಳೋದು ಬರೀ ಇಷ್ಟೇ ಆಗಿದ್ರೆ, ನಾನು ಪರಮೇಶ್ವರ್ ಅವರೇ ನಾನೇನು ಹೇಳ್ತಾ ಇಲ್ಲ, ಏನೋ ಟ್ವೀಟು ಗೊತ್ತಿಲ್ದಿರ ಯಾರೋ ಟ್ವೀಟ್ ಮಾಡ್ಬಿಟ್ಟವ್ರೆ ಅಂತ ನಾನು ತಿಳ್ಕೊಂಡಿದ್ದೆ. ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ ಕಾಂಗ್ರೆಸ್ ಪ್ರಣಾಳಿಕೆ, ಇದರಲ್ಲಿ ನೀವು ಹೇಳಿದಿರ, ನಿಮ್ಮ ಫೋಟೋನು ಇದೆ. ನೀವು ಅಧ್ಯಕ್ಷ ಅಂದ್ರೆ ನಿಮ್ ಕೆಳಗಡೆ ಹಾಕ್ಬಿಟ್ಟಿದ್ದಾರೆ, ಹಾಕಿದ್ದಾರೆ 3 ಡೆಪ್ಟಿ CM ಅಂತ ಹಾಕಿದ್ದಾರೆ ಅಲ್ಲಿ ನೋಡಿ, 3 ಡೆಪ್ಟಿ CMs ಅಂತ ಹಾಕಿದ್ದಾರೆ. ಅದರಲ್ಲಿ ಕೆಳಗಡೆ ಬಂದ್ಬಿಟ್ಟಿದೆ ನಿಮ್ದು.